ಹಾಯ್ ಸುಶೀಲ್, ಕಂಗ್ರಾಟ್ಸ್. ಯಾಕೆ? ಇನ್ನೇನೆಯಾ, ನಾನು ತಾತ ಆಗಿದ್ದೀನಿ ಅಂತ ಹೇಳಕ್ ತಾನೆ ನೀನು ಫೋನ್ ಮಾಡ್ತಿರೋದು. ಅದಲ್ಲ ರಮಣ. ಸುಶೀಲ್, ಯಾಕೆ, ಏನಾಯ್ತು? ಈಸ್ ಎವ್ರಿಥಿಂಗ್ ಆಲ್ ರೈಟ್? ಸಾವಿತ್ರಿ? ನಥಿಂಗ್ ಈಸ್ ಆಲ್ ರೈಟ್. ಸಾವಿತ್ರಿ ಮೇಲೆ ಹಲ್ಲೆ ಆಗಿ ಅವಳು ಹೊಟ್ಟೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಓ ಮೈ ಗಾಡ್, ದೆನ್ ವಾಟ್ ಆರ್ ಯು ಡೂಯಿಂಗ್ ದೇ? ಕರ್ಕೊಬನ್ನಿ ಬೇಗ ಅವ್ರನ್ನ. ಇದಾಗಿರೋದು ರಾಂಪುರದಲ್ಲಿ. ಸಾವಿತ್ರಿಗೆ ಕಾನ್ಶಿಯಸ್ ಕೂಡ ಇಲ್ಲ. ದಟ್ಸ್ ಹಾರಿಬಲ್. ಸರಿಯಾದ ಮೆಡಿಕೇಶನ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ. ಐ ಆಮ್ ವರಿಡ್ ರಮಣ. ಏನೇನು ರಿಪೋರ್ಟ್ ಕೊಟ್ಟಿದ್ದಾರೆ ಓದು, ಏನೇನು ಮೆಡಿಸಿನ್ ಕೊಟ್ಟಿದ್ದಾರೆ ಅಂತಲೂ ತಿಳಿಸು. ಮೇ ಬಿ ಐ ಕ್ಯಾನ್ ಗೈಡ್ ಯು. ಒಂದು ನಿಮಿಷ, ಸಾವಿತ್ರಿ ಫೈಲ್ ಕೊಡಿ. ಓಹ್ ನೋ, ಆ ಇಂಜೆಕ್ಷನ್ನ ಹೊರದೇಶದಿಂದ ತರಿಸಿದ್ರಾ? ಹಾಂ ಹೌದು, ಮೊನ್ನೆ. ಬಟ್ ಅದು ಸೆಡೇಷನ್ನು, ನಿದ್ದೆ ಬರೆಸುತ್ತೆ ಅಷ್ಟೇ, ಹೈ ಡೋಸೇಜು. ಹೌದಾ? ಮತ್ತೆ ಅದನ್ನ ಯಾಕೆ ಕೊಡ್ಬೇಕು ಇವರು? ಒಂದು ಪಾಸಿಬಿಲಿಟೀಸ್ ಅಂದರೆ ಪ್ರೆಗ್ನೆನ್ಸಿನ ಕಂಟ್ರೋಲಲ್ಲಿ ಇಡೋಕ್ಕೆ, ಬಿ ಪಿ ಬೇರೆ ಆಗ್ತಿರೋದನ್ನ ಕಂಟ್ರೋಲ್ ಮಾಡಕ್ಕೆ ಕೊಡ್ಬೋದು. ಅದೇನೋ ರಮಣ, ಒಂದು ನಿಮಿಷ ನಾನು ಇಲ್ಲಿರೋಲ್ಲ. ಸಾವಿತ್ರಿನ ಕರ್ಕೊಂಡು ತಕ್ಷಣ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಅವಸರ ಬೇಡ. ರಾಂಪುರದ ಹತ್ರ ಯಾವ ಸ್ಪೆಷಲಿಸ್ಟ್ ಇದ್ದಾರೆ, ಯಾವ ಟ್ರೀಟ್ಮೆಂಟ್ ಬೆಟರ್ ಅಂತ ತಿಳ್ಕೊಂಡು ಫೋನ್ ಮಾಡ್ತೀನಿ. ಗಿವ್ ಮಿ ಫ್ಯೂ ಮಿನಿಟ್ಸ್. ಬೇಗ, ನಿನ್ನ ಫೋನ್ ಕಾಯ್ತಿರ್ತೀನಿ. ಆಯ್ತು, ಓಕೆ. ಕ್ಷಮಿಸಿ ಅಮ್ಮಾಜಿ, ತಮ್ಮ ಧ್ಯಾನದಲ್ಲಿದ್ದಾಗ ನಾನು ಬಂದ್ಬಿಟ್ಟೆ. ಪರವಾಗಿಲ್ಲ ಸತ್ಯ, ಆದ್ರೆ ಹೀಗೆ ಯಾಕೆ ಕಾದು ಕೂತಿದ್ಯಾ? ಅಮ್ಮಾಜಿ, ನೀವೇ ಕಾಪಾಡಬೇಕು, ನೀವೇ ಗತಿ ನನಗೆ. ಏನಾಯ್ತು ಮಗು? ಸಾವಿತ್ರಿ. ಎಷ್ಟು ಸಲ ಹೇಳೋದು ಸತ್ಯ, ಸಾವಿತ್ರಿಗೆ ಏನೂ ಆಗಲ್ಲ. ಖಂಡಿತವಾಗ್ಲೂ ಅವರು ಬೇಗ ಚೇತರಿಸ್ಕೋತಾರೆ. ಅದನ್ನೇ ಬೇಗ ಮಾಡಿ ಅಮ್ಮಾಜಿ, ನಂಗೆ ನೋಡೋಕ್ಕಾಯ್ತಿಲ್ಲ. ಸಾವಿತ್ರಿ ಏನೇ ತಪ್ಪು ಮಾಡಿದ್ರು ಪರವಾಗಿಲ್ಲ, ನಾನು ಅನುಭವಿಸ್ತೀನಿ. ದಯವಿಟ್ಟು ಬೇಗ ಸರಿ ಮಾಡಿ ಅಮ್ಮಾಜಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಸತ್ಯ, ನಾವು ಅಷ್ಟೊಂದು ಕಟಕರ? ಸಾವಿತ್ರಿ ನಮ್ಮವಳು. ಅವ್ರು ಏನೇ ತಪ್ಪು ಮಾಡಿದ್ರು ಮಕ್ಕಳು ತಪ್ಪು ಮಾಡಿದಾಗೆ. ಖಂಡಿತವಾಗ್ಲೂ ಅದಕ್ಕೆ ಕ್ಷಮೆ ಇದ್ದೇ ಇದೆ. ಆದರೆ ಅಮ್ಮಾಜಿ, ಹೇಳು ರಮಣ, ಯಾವ ಸ್ಪೆಷಲಿಸ್ಟ್ ಇದ್ದಾರೆ ಈ ಊರಲ್ಲಿ? ಸಾರಿ ಸುಶೀಲ್, ಅಂಥ ಗೈನೋ ಯಾರೂ ಇಲ್ಲ ಇಲ್ಲಿ. ಮತ್ತೀಗ ಏನು ಮಾಡೋದು? ಹಾಗಿದ್ರೆ ತಕ್ಷಣ ಸಾವಿತ್ರಿನ ಬೆಂಗಳೂರಿಗೆ ಶಿಫ್ಟ್ ಮಾಡಿಸ್ಬಿಡ್ತೀನಿ. ಅಣ್ಣ, ಅರ್ಜೆಂಟ್ ಮಾಡಬೇಡಿ ಅಣ್ಣ. ಈಗಲೇ ಡಾಕ್ಟ್ರು ಮಗು ಅಪಾಯದಲ್ಲಿದೆ ಅಂದರೆ. ಏನು ಹೇಳ್ತಿದ್ದಾರೆ? ಮಗು ಸ್ಟಿಲ್ ಆಗಿದೆ ಅಂತ. ಓಹ್, ದಟ್ಸ್ ಡೇಂಜರಸ್. ಇಲ್ಲಿ ಡಾಕ್ಟರ್ಗಳನ್ನ ನಂಬೋ ಹಾಗಿಲ್ಲ ರಮಣ, ದೇ ಆರ್ ಯೂಸ್ಲೆಸ್. ಬಟ್ ಬೇಸಿಕ್ ಕಂಡೀಷನ್ ಗೊತ್ತಾಗುತ್ತಲ್ವ ಸುಶೀಲ್, ಯು ಕೆನಾಟ್ ಟೇಕ್ ದಟ್ ರಿಸ್ಕ್. ಬೆಂಗಳೂರಿಗೆ ಕರ್ಕೊಂಬರೋದು ದೊಡ್ಡ ರಿಸ್ಕ್. ಮಗು ಅದನ್ನ ತಡ್ಕೊಳ್ಳೋದಿಲ್ಲ. ಡೋಂಟ್ ಡೂ ದಟ್. ಹಾಗಲ್ಲ ರಮಣ, ಫುಲ್ ಫೆಸಿಲಿಟಿ ಇರೋ ಒಂದು ಆಂಬುಲೆನ್ಸ್ ಕಳಿಸು. ಐ ವಾಂಟ್ ಟು ಶಿಫ್ಟ್ ಅಟ್ ಎನಿ ಕಾಸ್ಟ್. ಅಟ್ ದಿ ಕಾಸ್ಟ್ ಆಫ್ ಲೈಫ್. ಸಾವಿತ್ರಿ ಜೀವದ ಜೊತೆ ಆಟ ಆಡ್ದಾಗುತ್ತೆ. ಬೇಕಾದು? ಏನಂದ್ರು ಸುಶೀಲ್? ಬೆಂಗಳೂರಿಗೆ ಕರ್ಕೊಂಡು ಹೋಗೋದು ತುಂಬ ರಿಸ್ಕ್ ಅಂತೆ. ಸಾವಿತ್ರಿ ಜೀವಕ್ಕೆ ಅಪಾಯ ಬರಬಹುದು ಅಂದರು. ನಿನಗೆ ಎಷ್ಟು ಸಲ ಹೇಳೋದು ಸತ್ಯ? ಆ ತಾಯಿ ಆಜ್ಞೆ ಕೊಡ್ಲಿ, ಆ ಕ್ಷಣವೇ ಸಾವಿತ್ರಿ ಎದ್ದು ಕೂರೋ ಹಾಗೆ ನಾವು ಮಾಡ್ತೀವಿ. ನೀವು ಕೇಳ್ಕೊಳ್ಳಿ ಅಮ್ಮಾಜಿ, ಆ ತಾಯಿನ ಆಜ್ಞೆ ಕೊಡು, ಸಾವಿತ್ರಿ ಅನುಭವಿಸ್ ಸಾಕು ಅಂತ. ಅಂದ್ರೆ ಏನ್ ಸತ್ಯ? ನಾವು ಸಾವಿತ್ರಿ ಮೇಲೆ ಹಠ ದ್ವೇಷ ಸಾಧಿಸ್ತಾ ಇದ್ದೀವಿ ಅನ್ನೋ ಹಾಗೆ ಮಾತಾಡ್ತಾ ಇದೆಯಲ್ಲ. ಕ್ಷಮಿಸ್ಬಿಡಿ ಅಮ್ಮಾಜಿ, ನಾನೇನು ಮಾತಾಡ್ತಿದ್ದೀನಿ ಅದರ ಅರ್ಥ ಏನಾಗ್ಬೋದು ಅಂತ
ನಂಗೆ ಗೊತ್ತಾಯ್ತಿಲ್ಲ. ನಾನು ಸಾವಿತ್ರಿ 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 ನಮಗ ಅರ್ಥ ಆಗುತ್ತೆ ಸತ್ಯ. ಹಾಗಾದ್ರೆ ಏನಾದ್ರೂ ಮಾಡಿ ಅಮ್ಮಾಜಿ. ಆ ತಾಯಿನ ಕೇಳಿ. ಇವತ್ತು ನನ್ನ ಸಾವಿತ್ರಿ ಉಳಿದ್ರೆ ನನಗೆ ನಂಬಿಕೆ ಬರ್ತದೆ. ಇಲ್ಲ ಇಲ್ಲ, ಈ ಅಮ್ಮಾಜಿ ಬಗ್ಗೆನೂ ನಂಬಿಕೆ ಉಳಿಯಲ್ವಾ? ಆಯ್ತು, ಈ ಪರೀಕ್ಷೆನೂ ನಡೀಲಿ. ನಾವು ವಿಶ್ವಾಸ ಇಟ್ಟಿರೋ ಸತ್ಯ ಕೂಡ ನಮ್ಮನ್ನ ಪರೀಕ್ಷಿಸ್ತಾನೆ. ನಡೀಲಿ. ಅಮ್ಮಾಜಿ, ನಾನಿನ್ನೇನು ಮಾಡಲಿ? ನಮ್ಮ ಮನೆಯವರೆಲ್ಲ ಸಾವಿತ್ರಿ ಉಳಿತಾಳೋ ಇಲ್ಲ ಅಂತ ಆತಂಕ ಪಟ್ರೆ ನನಗೂ ದಿಟ ಅನ್ಸಲ್ವಾ? ಆಯ್ತು ಸತ್ಯ, ಆ ತಾಯಿ ಆಜ್ಞೆ ಏನು ಅನ್ನೋದನ್ನ ಪ್ರಶ್ನೆ ಹಾಕಿ ಕೇಳ್ತೀವಿ. ನೀನಿಲ್ಲೇ ಇರು. ಡಾಕ್ಟರ್ ಏನಂದ್ರು? ಹತ್ರದಲ್ಲಿ ಯಾವ ಸ್ಪೆಷಲಿಸ್ಟು ಇಲ್ಲವಂತೆ ನಾಗರಾಜ್. ಮತ್ತೀಗ ಏನ್ರಿ ಮಾಡೋದು? ಗೊತ್ತಿಲ್ಲ ವೈಶಾಲಿ, ಬೆಂಗಳೂರು ಕರ್ಕೊಂಡು ಬರೋದು ಬೇಡ, ರಿಸ್ಕು ಅಂತಾನೆ. ಮಗು ಜೀವಕ್ಕಷ್ಟೇ ಅಲ್ಲ, ತಾಯಿ ಜೀವಕ್ಕೂ ಕೂಡ ಅಂತೆ. ಅಯ್ಯೋ ದೇವ್ರೆ, ಅವಳನ್ನ ಇಲ್ಲೇ ಬಿಡೋದು ರಿಸ್ಕೇನೆ ಅಲ್ವಾ? ತಪ್ಪು ತಿಳ್ಕೊಬೇಡ್ರಿ, ನಾನು ಹೇಳ್ತಿರೋದು ಫ್ಯಾಕ್ಟ್ ಅಲ್ವಾ? ಇಲ್ಲಿರೋ ಡಾಕ್ಟರ್ಸ್ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಅದರಿಂದ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೂ ಧೈರ್ಯ ಬರ್ತಾ ಇಲ್ಲ. ಬೆಂಗಳೂರಿನಲ್ಲಿರೋ ಡಾಕ್ಟರ್ಸ್ ಮೇಲೆ ನಂಬಿಕೆ ಇದೆ, ಆದರೆ ಅಲ್ಲಿ ಕರ್ಕೊಂಡು ಹೋಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಮತ್ತೀಗ ಏನು ಮಾಡೋದು? ಸುಶೀಲ್, ಇಲ್ಲೇ ಇದ್ರೆ ಟ್ರೀಟ್ಮೆಂಟೇ ಸಿಗದೆ ಸಾವಿತ್ರಿ ಪ್ರಾಣಕ್ಕೆ ಕೂತು ಬರ್ಬೋದು. ಬೆಂಗಳೂರಿಗೆ ಕರ್ಕೊಂಡು ಹೋದರೆ ಪ್ರಯಾಣದಲ್ಲಿ ಪ್ರಾಣಕ್ಕೆ ಕೂತು ಬರ್ಬೋದು. ಆ ಪ್ರಯಾಣದಲ್ಲಿ ನಾವು ಗೆದ್ದುಬಿಟ್ರೆ ಟ್ರೀಟ್ಮೆಂಟ್ ಸಿಕ್ಕಿ ಸಾವಿತ್ರಿ ಬದುಕೋ ಸಾಧ್ಯತೆಗಳಿದೆ ಅಲ್ವಾ? ಅದಕ್ಕೆ ಈ ರಿಸ್ಕಲ್ಲಿ ಒಂದು ಅವಕಾಶ ಅಂತೂ ಇದೆ. ಸೊ ಏನು ಮಾಡಬೇಕು ಅಂತಿದ್ದೀರಾ ಈಗ? ಸಾವಿತ್ರಿನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಆದರೆ ಇಲ್ಲಿರೋ ಡಾಕ್ಟರ್ಸ್ ಡಿಸ್ಚಾರ್ಜ್ ಮಾಡ್ತಾರಾ? ಐ ಡೋಂಟ್ ಕೇರ್. ನಿರ್ಧಾರ ಮಾಡಿದ್ದೀನಿ, ಕರ್ಕೊಂಡು ಹೋಗ್ತೀನಿ. ಆಂಬ್ಯುಲೆನ್ಸ್ ಸರ್ವಿಸಸ್. ಅಮ್ಮಾಜಿ, ನಿನ್ನ ಮೊರೆ ಆ ತಾಯಿ ಕೇಳಿದೆ ಸತ್ಯ. ಸಾವಿತ್ರಿಗಲ್ದೆ ಹೋದ್ರು ಸತ್ಯನಿಗೋಸ್ಕರ ಆದರೂ ಸಾವಿತ್ರಿ ಬೇಗ ಚೇತರಿಸ್ಕೊಳ್ಳೋ ಹಾಗಾಗ್ಲಿ ಅಂತ ಕೇಳ್ಕೊಂಡ್ವಿ. ಆಜ್ಞೆ ಕೊಟ್ಟಿದ್ದಾಳೆ ಆ ತಾಯಿ. ನಾನು ನೋಡ್ತೀನಿ ಅಮ್ಮಾಜಿ. ನಾನು ಹೋಗೋದಕ್ಕೆ ಸಾವಿತ್ರಿ ಸರಿ ಹೋಗ್ತಾಳಲ್ವಾ? ಉಪಕಾರ ಆಯಿತು. ಸಾವಿತ್ರಿ ಜೀವ ನಿಮ್ಮ ಭಿಕ್ಷೆ. ನಾನು ಬರ್ತೀನಿ. ನಿಂತ್ಕೋ ಸತ್ಯ, ನಾವು ಬರ್ತೀವಿ. ಎಲ್ಗೆ? ಆಸ್ಪತ್ರೆಗೆ. ಅಮ್ಮಾಜಿ, ನೀವು ಬರ್ತೀರಾ? ಬೇಡ್ವಾ? ಎಲ್ಗೆ? ಪರೀಕ್ಷೆ ಹೊಡಿದ್ಯಾ, ನಿರೂಪಿಸ್ಬೇಕಲ್ವಾ ಸತ್ಯ? ಏನೋ ಟೆನ್ಷನ್ ಆಗಂದೆ. ಹಾಗಾದ್ರೆ ನಾವು ಬರೋದು ಬೇಡ್ವಾ? ಚೇಚೆ, ನಾನು ಅದನ್ನ ನೀವು ಬಂದರೆ ಸಾವಿತ್ರಿ ಎದ್ದು ಓಡಾಡ್ತಾಳೆ. ಬನ್ನಿ ಅಮ್ಮಾಜಿ.
ನಿಧಿ ಕಾಯ್ತಿರೋ ಭೂತಕ್ಕೆ ಬಲಿ ಕೊಡಬೇಕು. ನರಬಲಿ. ಎಂಥ ನರಬಲಿ ಅಂತ ಗೊತ್ತಾ ಅಮ್ಮಾಜಿ? ಗರ್ಭಿಣಿ ಸ್ತ್ರೀ ಬಲಿ. ತುಂಬು ಗರ್ಭಿಣಿಯ ಗರ್ಭದ ರಕ್ತದಿಂದ ಚಿಮ್ಮಿದ ಸಲಾಕೆಯಿಂದ ಭೂಮಿನ ಆಗೇಬೇಕು. ಆಗ ಆ ಭೂತ ತೃಪ್ತಿಯಿಂದ ನಿಧಿ ಕಾಯೋದನ್ನು ಬಿಟ್ಟು ಹೊರಟು ಹೋಗುತ್ತೆ. ಏನ್ ಮಾಡ್ತಾ ಇದ್ದೀರಾ? ಐ ಡೋಂಟ್ ಅಲೈವ್. ಇಷ್ಟೊತ್ತು ಡಾಕ್ಟ್ರು ಅಂತ ಮರ್ಯಾದೆ ಕೊಟ್ಟಿದ್ದಾಯ್ತು. ದಬ್ಬಾಳಿಕೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಷ್ಟೇ. ಸಿಸ್ಟರ್, ದಬ್ಬಾಳಿಕೆ ಮಾಡ್ತಿರೋರು ನೀವು. ಗೂಂಡಾಗಳ ತರ ICU ನುಗ್ಗಿ ವಿತೌಟ್ ಅವ್ರ ಪರ್ಮಿಷನ್ ಪೇಷಂಟ್ ಕರ್ಕೊಂಡು ಹೋಗ್ತಾ ಇದ್ದೀರಾ. ದಿಸ್ ಕಿಡ್ನಾಪಿಂಗ್. ನನ್ನ ಸೊಸೈಟಿ ಅವಳು. ನಾನು ಬೇಕಾದ್ದು ಮಾಡ್ಕೋತೀನಿ. ಅದೇನ್ ಮಾಡ್ತೀವ ಮಾಡ್ಕೊಳ್ಳಿ. ಮಿಸ್ಟರ್, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಮ್ಮಾಜಿ ಈ ಊರಿನಲ್ಲಿ ಇರೋವರೆಗೂ ಪೊಲೀಸ್ ಕಾಲಿಡೋಲ್ಲ ಅಂದಿದ್ರೆ ಕೊಡಿ ಕಂಪ್ಲೇಂಟ್. ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ. ಡಾಕ್ಟರ್, ಏನಾಗ್ತಿದೆ? ಸತ್ಯ, ನಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಮಿಸಸ್ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಪ್ಪ ಏನ್ ಮಾಡ್ತಿದ್ದೀರಾ? ಸಾವಿತ್ರಿ ಇಲ್ಲೇ ಇದ್ರೆ ನಮ್ ಕೈ ಬಿಟ್ಟು ಹೋಗ್ತಾಳೆ ಕಣೋ. ಕರ್ಕೊಂಡೋಗಿ ಜೀವ ಕೊಡ್ತೀರಾ? ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದೀನೋ. ದಾರಿನಲ್ಲಿ ನಿಮ್ಮ ಸೊಸೆ ಕೈ ಬಿಟ್ಟು ಹೋಗ್ತಾಳೆ. ಇಲ್ಲಿದ್ರೆ ಉಳಿತಾಳೆ ಅಂತ ಗ್ಯಾರಂಟಿ ಕೊಡ್ತೀರಾ? ಟ್ರೈ ಮಾಡ್ತಾ ಇದೀವಲ್ಲ. 3 ದಿವಸದಿಂದ ನೋಡ್ತಾ ಇದೀನಲ್ರಿ. ಟೆಸ್ಟ್ಗಳ ಮೇಲೆ ಟೆಸ್ಟ್ಗಳು, ರಿಪೋರ್ಟ್ಗಳ ಮೇಲೆ ರಿಪೋರ್ಟ್ಗಳು, ಎಕ್ಸ್ಪರ್ಟ್ ಕಾಮೆಂಟ್ಸ್. ನೋಡಿ, ಅವಳಿಗೋಸ್ಕರ US ಇಂದ ಸ್ಪೆಷಲ್ ಆಗಿ ಇಂಜೆಕ್ಷನ್ ತರಿಸಿದೀವಿ. ಏನ್ ಇಂಜೆಕ್ಷನ್ ನೀವು ತರಿಸಿದ್ದು? ನಿದ್ದೆ ಬರೋ ಇಂಜೆಕ್ಷನ್? ನೋಡಿದ್ಯಾ ಹೇಗೆ ಬಾಯ್ ಬಂದಾಯ್ತು? ರಮಣನ ಹತ್ರ ಮಾತಾಡಿ ನಾನು ಎಲ್ಲ ವಿಷಯ ತಿಳ್ಕೊಂಡಿದ್ದೀನಿ. ಆದ್ರೆ ನಾನು ಹೋಗಕ್ ಬಿಡಕ್ಕಿಲ್ಲ. ಏನೋ ಆಗಿದೆ ನಿನ್ಗೆ? ನೀನ್ ಹೆಂಡತಿ ಉಳಿಯೋದು ನಿನ್ಗೆ ಇಷ್ಟ ಇಲ್ವಾ? ನನ್ನ ಸಾವಿತ್ರಿ ಇಲ್ಲಿದ್ರೆ ಉಳಿಯೋದು. ಹೇಳಿದ್ದನ್ನ ಅರ್ಥ ಮಾಡ್ಕೋ. ಇನ್ನು ಯಾವ ತರ ಅರ್ಥ ಮಾಡಿಸ್ಬೇಕು? ಯಾವುದೇ ಟ್ರೀಟ್ಮೆಂಟ್ ಕೊಡದೆ ಟೈಮ್ ವೇಸ್ಟ್ ಮಾಡ್ತಿದಾರ ಅವರು. ಡಾಕ್ಟ್ರು ಏನ್ ಮಾಡ್ತಾವ್ರೆ ಅಂತ ಗೊತ್ತು. ನನ್ನ ಹೆಂಡತಿಗೆ ಏನ್ ಆಗ್ಬೇಕು ಅನ್ನೋದು ಗೊತ್ತು. ನನ್ನ ಮಾತು ಕೇಳು. ನಿನಗೆ ತಿಳುವಳಿಕೆ ಇಲ್ಲ. ಇನ್ನೆಷ್ಟು ವರ್ಷ ಕೇಳಿ? ನಿಮ್ ದೃಷ್ಟಿಲಿ ನನಗೆ ತಿಳುವಳಿಕೆನ ಬರಕಿಲ್ಲ. ನಾನು ಸಾಯೋ ತನಕ ನಿಮ್ ಮಾತು ಕೇಳ್ತಾನೆ ಇರಬೇಕು ಅಲ್ವಾ? ಸುಶೀಲ್, ಅವನ್ಗೆ ಬೇಡ ಅಂತ ಅಂದ್ಮೇಲೆ ನೀವ್ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ತೀರಾ? ಅವ್ನು ನಿಮ್ಮೇಲೆ ಕೈ ಮಾಡ್ದಾಗ್ಲೇ ನಾವಿಲ್ಲಿಂದ ಹೊರಡಬೇಕಿತ್ತು. ಅವನ್ ಹೆಂಡತಿ, ಅವನ ಜೀವನ ಏನಾದ್ರೂ ಮಾಡ್ಕೊಳ್ಳಿ, ಬಿಟ್ಬಿಡಿ. ಇಂಥ ಕಡೆ ಹೊತ್ನ ಕೈ ಚೆಲ್ಬಿಟ್ರೆ ಸಾವಿತ್ರಿ ಕತೆ ಹೇಳ್ರವ. ಮತ್ತ ಅರ್ಥ ಮಾಡ್ಸಿ ನಿಮ್ ಮಗನ್ಗೆ. ನಿಮಗೂ ಮಗನೇ ಅಲ್ವೇನ್ರವ? ಖಂಡಿತ ಇಲ್ಲ. ತಂದೆ ಮೇಲೆ ಕೈ ಮಾಡೋ ಮಗ ನನ್ನ ಹೊಟ್ಟೆನಲ್ಲಿ ಹುಟ್ಟಕ್ ಸಾಧ್ಯನೇ ಇಲ್ಲ. ವೈಶಾಲಿ, ಸಾರಿ ರೀ, ನಾನು ಉದ್ದೇಶಪೂರ್ವಕವಾಗಿ ಇದನ್ನ ಹೇಳಿಲ್ಲ. ಅವ್ನ ನಡವಳಿಕೆ ಹಾಗೆ ಮಾತಾಡೋ ಹಾಗೆ ಮಾಡ್ತು ಅಷ್ಟೇ. ನನ್ನ ತಾಯಿ ಬಗ್ಗೆ ಮಾತಾಡ್ತಿರಲ್ಲ ನೀವು. ನಿಮ್ಮ ಭವಿಷ್ಯಕ್ಕೋಸ್ಕರ ಚಿಕ್ಕ ಮಗು ಅಂತ ನೋಡ್ದೆ ನನ್ನ ಬೀದಿಗೆ ಬಿಟ್ರಲ್ಲ, ಅದು ಸರಿನಾ? ಈಗ ಯಾಕೆ ಹಳೆ ವಿಷಯಗಳೆಲ್ಲ? ಮತ್ತೆ ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಅವ್ರೀಗ ಯೋಗ್ಯತೆ ಇದೆ ಅಂತ ಯೋಚನೆ ಮಾಡ್ಬೇಕಲ್ವಾ? ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡ್ಬೇಡ ಸತ್ಯ, ಚೆನ್ನಾಗಿರಲ್ಲ. ನೀವು ಅಷ್ಟೇ ಲಿಮಿಟ್ ಮೀರಿ ಮಾತಾಡಿದ್ರೆ ಸಂದಾಗಿರಕ್ಕಿಲ್ಲ. ಏನು ಅಂತ ಬೆಳೆಸಿದಿರಿ ನಿಮ್ಮ ಮಗನ? ನೀವೇನ್ ಬಾರಿ ಬೆಳೆಸ್ಬಿಟ್ಟಿದ್ರಿ ಮಗನ್ನ. ಅದಕ್ಕೆ ಒಬ್ಳಿಗೆ ಕೈ ಕೊಟ್ಟು ಇಲ್ಲಿ ಬಂದು ಇನ್ನೊಬ್ಳಿಗೆ ಕಟ್ಕೊಂಡಿರೋದು. ಸುಶೀಲ್, ಅವನು ಅಷ್ಟೆಲ್ಲ ಮಾತಾಡ್ತಿದ್ರು ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ. ಅವ್ನು ಮಾತಾಡ್ತಿರೋದು ತಪ್ಪು ಅಂತ ಹೇಳಿ. ಪ್ರತಾಪು ನಿಮ್ ಮಗನೇ. ಮಾತಿಗೆ ಮಾತು ಬೆಳೆಸೋ ಹೊತ್ತಲ್ಲ ವೈಶಾಲಿ. ಸಾವಿತ್ರಿ ಮುಖ್ಯ ನಮ್ಗೆ.
ಜಾಗ ಬಿಡು ಸತ್ಯ. ಬಿಡಲ್ಲ ಡಾಕ್ಟ್ರೆ, ಸಾವಿತ್ರಿ ಹೆಂಡ್ತಿ. ತಪ್ಪು ಮಾಡ್ತಾ ಇದ್ದೀರಾ. ನನ್ನ ಹೆಂಡ್ತಿನ ಕರ್ಕೊಂಡು ಹೋಗಿ ನೀವ್ ಯಾರೋ? ಹೆಂಡ್ತಿನ ಕರ್ಕೊಂಡು ಹೋಗಿ ನೀವ್ ಯಾರೋ? ಡಾಕ್ಟರ್, ನನ್ನ ಹೆಂಡ್ತಿನ ಕರ್ಕೊಂಡು ಹೋಗಕ್ಕೆ ನಾನು ಒಪ್ಪಿಗೆ ಬೇಕಲ್ವಾ? ನೀವು ನನ್ನ ಒಪ್ಪಿಗೆ ಇಲ್ಲದೆ ಇವ್ರ ಜೊತೆ ಕಳ್ಸಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಸತ್ಯ, ನಾವು ಡಿಸ್ಚಾರ್ಜ್ ಸಮರಿ ಕೊಡೋದಿಲ್ಲ. ಡಿಸ್ಚಾರ್ಜ್ ಸಮರಿ ಕೊಡದೆ ಬೇರೆ ಹಾಸ್ಪಿಟಲ್ ಅಡ್ಮಿಷನ್ ಮಾಡಿಸ್ಕೊಳ್ಳೋದಿಲ್ಲ. ಹಾಗೆ ಮಾಡ್ಕೊಂಡ್ರೆ ಕೇಸ್ ಹಾಕೋದು ಇವ್ರ ಮೇಲೆ. ಬಾಯಿ ಮುಚ್ಕೊಂಡಿರ್ರಿ. ಕೇಸ್ ಅಂತೆ ಕೇಸು. ಮೊದಲು ಪೇಷಂಟ್ನ ಉಳಿಸ್ಕೊತೀವಿ, ಆಮೇಲೆ ನೀವು ಕೊಟ್ಟಿರೋ ಟ್ರೀಟ್ಮೆಂಟೇ ಸರಿ ಇಲ್ಲ ಅಂತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನಿಮ್ಮ ಡಾಕ್ಟರ್ ಗಿರಿನ ಕಿತ್ಕೋತೀವಿ. ಅಪ್ಪ, ಬಾವ, ದಯವಿಟ್ಟು ಅಕ್ಕನ ಬೆಂಗಳೂರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋಕ್ಕೆ ಒಪ್ಪಿಗೆ ಕೊಡಿ. ನಂಗೆ ಈಗ ಇರೋದು ಇವಳೊಬ್ಳೆ. ವಿನೂತ್ ಅಕ್ಕನ ಕಳ್ಕೊಂಡು ಹಾಗೆ ಇವಳು ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಸಾವಿತ್ರಿಗೋಸ್ಕರ ಅಮ್ಮಾಜಿ ಬಂದವರೇ ರಂಜು. ಒಂದ್ಕಿತ ಸಾವಿತ್ರಿ ಮುಟ್ಟಿ ಜೀವದಾನ ಮಾಡ್ತಾರೆ. ಬುದ್ಧಿ ಇದೆಯೇನೋ ನಿನಗೆ? ವಿಜ್ಞಾನ ಇಷ್ಟು ಮುಂದುವರೆದಿದೆ, ಯಾರೋ ತಲೆ ಮೇಲೆ ಕೈ ಇಟ್ಟು ಸರಿ ಮಾಡ್ತಾರೆ ಅಂತ ನಂಬ್ತಿಯಲ್ಲ. ಡಾಕ್ಟರ್ಗಳಿಂದ ಆಗದೆ ಇರೋದು ಅವ್ರ ಆಶೀರ್ವಾದದಿಂದ ಆಗುತ್ತಾ? ಆಗತ್ತೆ. ಅಷ್ಟರಲ್ಲಿ ಸಾವಿತ್ರಿ ಜೀವ ಹೋಗುತ್ತೆ. ಅವ್ರಿಗೆ ಬೇಕಾಗಿರೋದು ಅದೇ. ಅಮ್ಮಾಜಿ ಜೀವ ತೆಗೆಯೋರಲ್ಲ, ಜೀವ ಉಳಿಸೋರು. ಡಾಕ್ಟ್ರು ಇಲ್ಲಿಂದ ಶಿಫ್ಟ್ ಮಾಡೋದು ಬೇಡ ಅಂತಂದ್ರು, ಇಲ್ಲಿಂದ ಶಿಫ್ಟ್ ಮಾಡ್ತೀನಿ ಅಂತ ಸಾವಿತ್ರಿ ಜೀವ ತೆಗೆಯೋಕೆ ಹೊರಟಿರೋದು ನೀವು. ಕೇಳಿಸ್ಕೊಂಡ್ರ ಸುಶೀಲ್? ಅವ್ನು ಹೇಳಿದ್ದನ್ನು ಕೇಳಿಸ್ಕೊಂಡ್ರ? ಇನ್ನು ನಾವಿಲ್ಲಿದ್ದು ಯಾವ ಪ್ರಯೋಜನನೂ ಇಲ್ಲ. ಸಾವಿತ್ರಿ ಹೋದ್ಮೇಲೆ ಬೇರೆ ಯಾವಳನ್ನ ಮದುವೆ ಆಗ ಪ್ಲಾನ್ ಇದೆ ಅಂತ ಕಾಣಿಸುತ್ತೆ. ನಾನೇನ್ ಇವರಲ್ಲ, ನಮ್ಮ ತಾಯಿ ಹೋಗಿದ್ ಕೂಡಲೇ ನಿಮ್ಮನ್ನ ಕಟ್ಕೊಂಡ್ರಲ್ಲ ಹಾಗೆ. ಯಾರು ಏನೇ ಹೇಳಿದ್ರು ಅಷ್ಟೇ, ನಾನು ಸಾವಿತ್ರಿನ ಕರ್ಕೊಂಡು ಹೋಗೋನೆ. ಆಸ್ಪತ್ರೆ ನಿಮ್ಮದಿರಬಹುದು, ಆದರೆ ಆಂಬುಲೆನ್ಸ್ ಕರ್ಸಿರೋದು ನಾನು. ಇದ್ರ ಮೇಲೆ ನಿಮ್ಮ ಯಾವ ಹಕ್ಕು ಇಲ್ಲ. ಸಾವಿತ್ರಿನ ಮುಟ್ಟೋದಿರ್ಲಿ, ನೋಡೋಕ್ಕೂ ಬಿಡಲ್ಲ ನಾನು. ವಯಸ್ಸಾದವರು ಜೊತೆಗೆ ಅಪ್ಪ ಅನ್ನೋ ಗೌರವ ನಂಗೂ ಐತೆ. ನೀವೀಗ ಮಾಡಿದ್ರೆ ನಿಮಗೆ ನೀವೇ ಅವಮಾನ ಮಾಡ್ಕೊಳ್ಳೋ ಅವಕಾಶ ಕೊಡ್ತೀರಾ? ಯಾರಿಗೂ ಬೇಕಿದೆಯೋ ನಿನ್ನ ಗೌರವ? ಸಾವಿತ್ರಿ ಪ್ರಾಣ ನನಗೆ ಮುಖ್ಯ ಅಷ್ಟೇ. ವಾದ ವಿವಾದಕ್ಕೆ ಗಂಟು ಕಟ್ಲೆ ಕಳೀತಿದ್ದೀರಿ. ನಮಗೆ 5 ನಿಮಿಷ ಕಾಲ ಅವಕಾಶ ಕೊಡಿ. ಸಾವಿತ್ರಿ ಅವ್ರಿಗೆ ನಮ್ಮ ದಿವ್ಯ ಶಕ್ತಿಯಿಂದ ಜೀವ ಬರೋದಾದ್ರೆ ತಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀವಿ. ಹಾಗೊಂದು ವೇಳೆ ನಮ್ಮಿಂದಲೂ ಸಾವಿತ್ರಿ ಅವರು ಚೇತರಿಸ್ಕೊಳ್ಳದೆ ಹೋದರೆ ನಿಮಗೆ ತೋಚಿದ ಹಾಗೆ ಮಾಡಿ. ಸತ್ಯನ ನಾವು ತಡಿತೀವಿ. ಹೀಗೆ ಮಾತಲ್ಲಿ ಕಾಲ ಕಳೆಯೋದ್ರ ಬದಲು ಒಂದು ಪ್ರಯತ್ನ ನಡೀಬಹುದಲ್ವ? ನಮ್ಮ ಪ್ರಯತ್ನಗಳಿಗೂ ಕಾಲ ಗಳಿಗೆ ಅಂತಿರುತ್ತೆ. ಅದು ಮೀರ್ತಾ ಇದೆ. ಆ ಕಾಲ ಮೀರಿದ ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ, ವೈದ್ಯರು ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ನಮಗೊಂದು ಅವಕಾಶ ಕೊಡಿ. ತುಂಬು ಗರ್ಭಿಣಿಯ ಗರ್ಭದ ರಕ್ತದಿಂದ ಚಿಮ್ಮಿದ ಸಲಾಕೆಯಿಂದ ಭೂಮಿನಾಗೇಬೇಕು. ಆಗ ಆ ಭೂತ ತೃಪ್ತಿಯಿಂದ ನಿಧಿ ಕಾಯುವುದನ್ನು ಬಿಟ್ಟು ಹೊರಟು ಹೋಗುತ್ತೆ.